ನಾಳೆ ದೇಶದ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಂಬಂಧವಾಗಿ ಬ್ಯಾನರ್ ಕಟ್ಟ ವಿಚಾರದಲ್ಲಿ ಎರಡು ಕಾರ್ಯಕರ್ತರ ನಡುವೆ ಪ್ರಶ್ನೆ ಆಯ್ತು ಸಾಯಂಕಾಲ. ಅದರಲ್ಲಿ ಒಬ್ಬರು ಯಾರೋ ಗಾಯಾಳಾಗಿದ್ದು ಅಲ್ಲಿಗೆ ಅದು ಪರಿಸ್ಥಿತಿ ತಿಳಿಯಾಗಿತ್ತು. ಇದು ನಡೆದು ಫಸ್ಟ್ ಘಟನೆ ನಡೆದಿದ್ದು 6:30ರಿಂದ 7 ಗಂಟೆ ಮಧ್ಯೆ. ಮತ್ತು ಎರಡನೇ ಘಟನೆ 9ರಿಂದ 9:30 ಮಧ್ಯೆ ಮತ್ತೆ ಎರಡು ಗುಂಪುಗಳು ಮತ್ತೆ ಅದೇ ಜಾಗದಲ್ಲಿ ಜಮಾವಣೆಗೊಂಡಿದ್ದು ಅಲ್ಲಿ ಒಬ್ಬರು ಪ್ರೈವೇಟ್ ಗನ್ಮನ್ನು ಏರ್ಫೈರ್ ಮಾಡಿದ್ದಾರೆ. ನಮ್ಮವರು ಅಲ್ಲಿ ಸ್ಥಳೀಯ ಹಾಜರಿದ್ದವರು ಅದನ್ನು ಎರಡು ಗುಂಪುಗಳನ್ನ ಟಿಯರ್ ಗ್ಯಾಸ್ ಯೂಸ್ ಮಾಡಿದ್ದಾರೆ ಮತ್ತು ಲಾಠಿ ಚಾರ್ಜ್ ಯೂಸ್ ಮಾಡಿ ಚದುರಿಸಿದ್ದಾರೆ. ಅದರಲ್ಲಿ ಘಟನೆಯಲ್ಲಿ ಒಬ್ಬರು ಆಮೇಲೆ ಮೃತಪಟ್ಟಿದ್ದಾರೆ. ಅದರಲ್ಲಿ ಈಗ ಪೋಸ್ಟ್ಮಾರ್ಟಮ್ ಎಲ್ಲ ಆಗಿ ಈಗ ಅದು ಅಂತ್ಯಕ್ರಿಯೆಗೆ ಹೋಗಿದೆ. ಈಗ ಈ ಪ್ರಕರಣ ಸಂಬಂಧ 4 ಪ್ರಕರಣ ಪ್ರತ್ಯೇಕ ದೂರುಗಳು ದಾಖಲಾಗಿವೆ. 3 ಕಂಪ್ಲೇಂಟ್ ಆಗಿದೆ, ಒಂದು ಸೋಮವಾರ ನಾವೇ ದಾಖಲಿಸ್ಕೊಂಡಿದ್ದೀವಿ. ಅದರಲ್ಲಿ ಒಂದು ಸತ್ತವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಒಂದು ವಾಲ್ಮೀಕಿಗೆ ಬೈದರು ಅವಮಾನ ಮಾಡಿದ್ರು ಅಂತ ಒಂದು ಕಂಪ್ಲೇಂಟ್ ಆಗಿದೆ. ಇನ್ನೊಂದು ಅದು 307 ಕೇಸು ಒಂದು ಯಾರು ಇಂಜುರಿ ಆಗಿದೆ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ಯಾರು ಪ್ರೈವೇಟ್ ಗನ್ಗಳು ಫೈರ್ ಮಾಡಿದ್ರೆ ಅವ್ರ ಗನ್ಗಳನ್ನ ನಾವು ಆಲ್ರೆಡಿ ವಶಕ್ಕೆ ಪಡ್ಕೊಂಡಿದ್ದೀವಿ. ಇದನ್ನೆಲ್ಲ FSLಗೆ ಕಳಿಸಿ ಅದನ್ನು ಬ್ಯಾಲಿಸ್ಟಿಕ್ ಎಕ್ಸಾಮಿನೇಷನ್ ಮಾಡಿ ಮುಂದಿನ ಕ್ರಮ ಯಾರು ಮಾಡಿದರೆ ಅವ್ರ ಮೇಲೆ ನಾವು ಕಾನೂನು ಕ್ರಮ ಜರುಗಿಸ್ತೀವಿ. ಸರ್, ಈಗ ಅವರು ಭರತ್ ರೆಡ್ಡಿ ಅವರ ಆರೋಪ ಏನಂತಂದರೆ ಜನಾರ್ದನ್ ರೆಡ್ಡಿ ಅವ್ರ ಕಡೆದವರೇ ಮಾಡಿರುವಂಥದ್ದು ಅಂತ ಹೇಳಿ ಸರ್, ಅವ್ರ ಕಡೆಯಿಂದ ಗನ್ಗಳನ್ನು ಸೀಸ್ ಮಾಡಿದ್ದಾರೆ. ಹೇಗೆ ಸರ್? ಅವ್ರ ಕಡೆಯಿಂದ ಯಾವುದು ಗನ್ ಇಲ್ಲ ಅಂತ ನಮ್ಮ ಸ್ಥಳೀಯ ಅಧಿಕಾರಿಗಳು ಹೇಳಿದರು. ಮತ್ತು ಅದನ್ನು ಇನ್ನೂ ತೀವ್ರವಾಗಿ ತಪಾಸಣೆ ಮಾಡೋಕ್ಕೆ ಹೇಳಿದ್ದೀವಿ. ಈಗ ಎರಡು ಕಡೆಯವರು ಯಾರ್ಯಾರು ಗನ್ಮನ್ಗಳಿದ್ದಾರೆ ಅವರು ಎರಡು ಕಡೆಯವ್ರಿಗೂ ಗನ್ಗಳನ್ನ ಸೀಸ್ ಮಾಡಿ ಅದನ್ನು FSL ಕಳಿಸಿ ಅದು ಯಾವ ರೀತಿ ಮುಂದೆ ತನಿಖೆಯಲ್ಲಿ ಏನು ರೀತಿ ಬರುತ್ತೋ ಅದಕ್ಕೆ ಮುಂದೆ ತೊಗೊಳ್ತೀವಿ. ಸರ್, ಇದು ಬುಲೆಟು ಖಾಸಗಿ ಗನ್ನಿಂದ ಅಥವಾ ಪೊಲೀಸ್ ಸಿಬ್ಬಂದಿಗಳ ಬಾಡಿನಲ್ಲಿ ಒಂದು ಬುಲೆಟ್ ಸಿಕ್ಕಿದೆ. ಇದು ಮತ್ತು ನಮ್ಮ ಅಧಿಕಾರಿಗಳ ವರದಿ ಪ್ರಕಾರ ನಮ್ಮ ಸ್ಥಳೀಯ ಅಧಿಕಾರಿಗಳು ಯಾರೂ ಗಾಳಿನಲ್ಲಿ ಏರ್ ಫೈರ್ ಮಾಡಿಲ್ಲ, ಟಿಯರ್ ಗ್ಯಾಸ್ ಫೈರ್ ಮಾಡಿದ್ದಾರೆ. ಬಟ್ ಹಂಗಾಗಿ ಇದು ಬಾಡಿನಲ್ಲಿ ಏನು ಬುಲೆಟ್ ಅಂಶ ಸಿಕ್ಕಿದೆ ಅದನ್ನು FSL ಕಳಿಸಿ ಅದರಲ್ಲಿ ನಾವು ಸೀಸ್ ಮಾಡಿರೋ ವೆಪನ್ಗೆ ಮ್ಯಾಚ್ ಮಾಡೋ ಪ್ರಯತ್ನ ಮಾಡ್ತೀವಿ. ನಾವು ಅದ್ರ ಮೇಲೆ ಮುಂದಿನ ತನಿಖೆ ನಡೀತೀವಿ. ಸರ್, ಎಷ್ಟು ಗನ್ಗಳನ್ನು ಸೀಸ್ ಮಾಡಲಾಗಿದೆ ಸರ್? 5 ಸಿಕ್ಕಿದೆ ಈಗ. ಹಾಂ ಸರ್. ಮತ್ತು ಉಳಿದವನು ಯಾರ್ಯಾರು ಗನ್ಮನ್ ಇಟ್ಕೊಂಡಿದ್ದಾರೆ ಅವ್ರದ್ದು ಯಾರ್ಯಾರು ಸುತ್ತಮುತ್ತ ಇದ್ದರು ಅವ್ರದ್ದು ಎಲ್ಲ ಚೆಕ್ ಮಾಡಿ ಯಾರ್ಯಾರು ಗನ್ ಇಟ್ಕೊಂಡಿದ್ರೆ ಎಲ್ಲ ಸೀಸ್ ಮಾಡಿ. ಹಾಂ ಸರ್, ಪರ್ಟಿಕ್ಯುಲರ್ ಯಾರು ಗನ್ಗಳು ಸೀಸ್ ಆಗಿದೆ ಸರ್ ಅಂತ ಅಂದರೆ ಭರತ್ ರೆಡ್ಡಿ ಅವ್ರ ಕಡೆ ಎರಡು ಕಡೆಯವ್ರದ್ದು ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ. ಮತ್ತು ಈಗ ತನಿಖೆ ನಡೀಬೇಕಾದ್ರೆ ಈಗ ಅದಕ್ಕಿಂತ ಹೆಚ್ಚಿನ ಅಂಶಗಳನ್ನು ತಮ್ಮೊಂದಿಗೆ ನಾನು ಹಂಚ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸರ್, ಈಗ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಆ ರೀತಿ ಬಹಿರಂಗವಾಗಿ ಫೈರಿಂಗ್ ಮಾಡಿರುವಂಥದ್ದು ಕಾನೂನು ಪ್ರಕಾರ ಅಲಾವ್ ಇದೆಯಾ ಸರ್ ಅಂತ, ಅಥವಾ ಅವ್ರ ಮೇಲೆ ಏನಾದರೂ ಕ್ರಮ ಆಗುತ್ತೆ ಸರ್? ಅದೀಗ ಆರ್ಮ್ಸ್ ಆ್ಯಕ್ಟ್ ನಿಯಮಗಳ ಪ್ರಕಾರ ಏನಿದೆ ಆರ್ಮ್ಸನ್ನ ಅವರು ಸ್ವಯಂ ರಕ್ಷಣೆಗೆ ಬಳಸಲಿಕ್ಕೆ ಅವಕಾಶ ಇದೆ. ಈಗ ಅದು ಯಾವ ಸಂದರ್ಭದಲ್ಲಿ ಬಳಸಿದರು, ಯಾಕೆ ಬಳಸಿದ್ರು, ಅವರು ಅಲ್ಲಿ ಎಲ್ಲೋ ವಾಸವಾಗಿರೋರು ಇಲ್ಲಿ ಯಾಕೆ ಬಂದು ಕೆಲಸ ಮಾಡೋದು, ಇವೆಲ್ಲ ತನಿಖೆ ಅಂಶಗಳು. ಅದನ್ನು ತನಿಖೆಯಲ್ಲಿ ಮುಗಿದ ಮೇಲೆ ಎಲ್ಲ ವಿವರಗಳನ್ನ ತಮ್ಮೊಂದಿಗೆ ಹಂಚ್ಕೊಳ್ತೀವಿ ನಾವು. ಈ ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲಿ 4 ಗನ್ಮ್ಯಾನ್ಗಳಿದ್ದಾರೆ, ಶ್ರೀರಾಮುಲು ಅವ್ರ ಮನೆಯಲ್ಲಿ 2 ಗನ್ಮ್ಯಾನ್ಗಳಿದ್ದಾರೆ, ಸೋಮಶೇಖರ್ ರೆಡ್ಡಿ ಮನೆಯಲ್ಲಿ ಒಬ್ಬರು ಗನ್ಮ್ಯಾನ್ ಇದ್ದಾರೆ ಅಂತ ಹೇಳ್ತಾರೆ ಸರ್. ಅವರೆಲ್ಲ ಗನ್ಮ್ಯಾನ್ಗಳನ್ನು ವಿಚಾರಣೆ ಮಾಡಿ ಆ ಗನ್ಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಘಟನೆ ನಡೆದಿದ್ದು 24 ಗಂಟೆ ಕೂಡ ಆಗಿಲ್ಲ, ರಾತ್ರಿ 9ರಿಂದ 9:30 ಮಧ್ಯೆ ಆಗಿರೋದು. ಹಾಗಾಗಿ ಈಗ ಎಲ್ಲ ಪ್ರಕ್ರಿಯೆಗಳು ಈಗ ಜಾರಿಯಲ್ಲಿದ್ದಾವೆ, ಎಲ್ಲನೂ ನಾವು ಮಾಡ್ತೀವಿ. ನಾಳೆ ದೇಶದ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಂಬಂಧವಾಗಿ ಬ್ಯಾನರ್ ಕಟ್ಟ ವಿಚಾರದಲ್ಲಿ ಎರಡು ಕಾರ್ಯಕರ್ತರ ನಡುವೆ ಪ್ರಶ್ನೆ ಆಯ್ತು ಸಾಯಂಕಾಲ. ಅದರಲ್ಲಿ ಒಬ್ಬರು ಯಾರೋ ಗಾಯಾಳಾಗಿದ್ದು ಅಲ್ಲಿಗೆ ಅದು ಪರಿಸ್ಥಿತಿ ತಿಳಿಯಾಗಿತ್ತು. ಇದು ನಡೆದು ಫಸ್ಟ್ ಘಟನೆ ನಡೆದಿದ್ದು 6:30ರಿಂದ 7 ಗಂಟೆ ಮಧ್ಯೆ. ಮತ್ತು ಎರಡನೇ ಘಟನೆ 9ರಿಂದ 9:30 ಮಧ್ಯೆ ಮತ್ತೆ ಎರಡು ಗುಂಪುಗಳು ಮತ್ತೆ ಅದೇ ಜಾಗದಲ್ಲಿ ಜಮಾವಣೆಗೊಂಡಿದ್ದು ಅಲ್ಲಿ ಒಬ್ಬರು ಪ್ರೈವೇಟ್ ಗನ್ಮನ್ನು ಏರ್ಫೈರ್ ಮಾಡಿದ್ದಾರೆ. ನಮ್ಮವರು ಅಲ್ಲಿ ಸ್ಥಳೀಯ ಹಾಜರಿದ್ದವರು ಅದನ್ನು ಎರಡು ಗುಂಪುಗಳನ್ನ ಟಿಯರ್ ಗ್ಯಾಸ್ ಯೂಸ್ ಮಾಡಿದ್ದಾರೆ ಮತ್ತು ಲಾಠಿ ಚಾರ್ಜ್ ಯೂಸ್ ಮಾಡಿ ಚದುರಿಸಿದ್ದಾರೆ. ಅದರಲ್ಲಿ ಘಟನೆಯಲ್ಲಿ ಒಬ್ಬರು ಆಮೇಲೆ ಮೃತಪಟ್ಟಿದ್ದಾರೆ. ಅದರಲ್ಲಿ ಈಗ ಪೋಸ್ಟ್ಮಾರ್ಟಮ್ ಎಲ್ಲ ಆಗಿ ಈಗ ಅದು ಅಂತ್ಯಕ್ರಿಯೆಗೆ ಹೋಗಿದೆ. ಈಗ ಈ ಪ್ರಕರಣ ಸಂಬಂಧ 4 ಪ್ರಕರಣ ಪ್ರತ್ಯೇಕ ದೂರುಗಳು ದಾಖಲಾಗಿವೆ. 3 ಕಂಪ್ಲೇಂಟ್ ಆಗಿದೆ, ಒಂದು ಸೋಮವಾರ ನಾವೇ ದಾಖಲಿಸ್ಕೊಂಡಿದ್ದೀವಿ. ಅದರಲ್ಲಿ ಒಂದು ಸತ್ತವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಒಂದು ವಾಲ್ಮೀಕಿಗೆ ಬೈದರು ಅವಮಾನ ಮಾಡಿದ್ರು ಅಂತ ಒಂದು ಕಂಪ್ಲೇಂಟ್ ಆಗಿದೆ. ಇನ್ನೊಂದು ಅದು 307 ಕೇಸು ಒಂದು ಯಾರು ಇಂಜುರಿ ಆಗಿದೆ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ಯಾರು ಪ್ರೈವೇಟ್ ಗನ್ಗಳು ಫೈರ್ ಮಾಡಿದ್ರೆ ಅವ್ರ ಗನ್ಗಳನ್ನ ನಾವು ಆಲ್ರೆಡಿ ವಶಕ್ಕೆ ಪಡ್ಕೊಂಡಿದ್ದೀವಿ. ಇದನ್ನೆಲ್ಲ FSLಗೆ ಕಳಿಸಿ ಅದನ್ನು ಬ್ಯಾಲಿಸ್ಟಿಕ್ ಎಕ್ಸಾಮಿನೇಷನ್ ಮಾಡಿ ಮುಂದಿನ ಕ್ರಮ ಯಾರು ಮಾಡಿದರೆ ಅವ್ರ ಮೇಲೆ ನಾವು ಕಾನೂನು ಕ್ರಮ ಜರುಗಿಸ್ತೀವಿ. ಸರ್, ಈಗ ಅವರು ಭರತ್ ರೆಡ್ಡಿ ಅವರ ಆರೋಪ ಏನಂತಂದರೆ ಜನಾರ್ದನ್ ರೆಡ್ಡಿ ಅವ್ರ ಕಡೆದವರೇ ಮಾಡಿರುವಂಥದ್ದು ಅಂತ ಹೇಳಿ ಸರ್, ಅವ್ರ ಕಡೆಯಿಂದ ಗನ್ಗಳನ್ನು ಸೀಸ್ ಮಾಡಿದ್ದಾರೆ. ಹೇಗೆ ಸರ್? ಅವ್ರ ಕಡೆಯಿಂದ ಯಾವುದು ಗನ್ ಇಲ್ಲ ಅಂತ ನಮ್ಮ ಸ್ಥಳೀಯ ಅಧಿಕಾರಿಗಳು ಹೇಳಿದರು. ಮತ್ತು ಅದನ್ನು ಇನ್ನೂ ತೀವ್ರವಾಗಿ ತಪಾಸಣೆ ಮಾಡೋಕ್ಕೆ ಹೇಳಿದ್ದೀವಿ. ಈಗ
ಎರಡೂ ಕಡೆಯವರು ಯಾರ್ಯಾರು ಗನ್ಮನ್ಗಳಿದ್ದಾರೆ ಅವರು ಎರಡೂ ಕಡೆಯವ್ರಿಗೆ ಗನ್ಗಳನ್ನ ಸೀಸ್ ಮಾಡಿ ಅದನ್ನು FSL ಕಳಿಸಿ ಅದು ಯಾವ ರೀತಿ ಮುಂದೆ ತನಿಖೆಯಲ್ಲಿ ಏನು ರೀತಿ ಬರುತ್ತೋ ಅದ್ರ ಪ್ರಕಾರ ಮುಂದೆ ತೊಗೊಳ್ತೀವಿ ನಾವು. ಸರ್ ಇದು ಬುಲೆಟು ಖಾಸಗಿ ಗನ್ನಿಂದ ಅಥವಾ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿಗಳ ಬಾಡಿನಲ್ಲಿ ಒಂದು ಬುಲೆಟ್ ಸಿಕ್ಕಿದೆ ಇದು. ಮತ್ತು ನಮ್ಮ ಅಧಿಕಾರಿಗಳ ವರದಿ ಪ್ರಕಾರ ಈ ನಮ್ಮ ಸ್ಥಳೀಯ ಅಧಿಕಾರಿಗಳು ಯಾರೂ ಗಾಳಿನಲ್ಲಿ ಏರ್ ಫೈರ್ ಮಾಡಿಲ್ಲ, ಟಿಯರ್ ಗ್ಯಾಸ್ ಫೈರ್ ಮಾಡಿದ್ದಾರೆ. ಬಟ್ ಹಂಗಾಗಿ ಇದು ಬಾಡಿನಲ್ಲಿ ಏನು ಬುಲೆಟ್ ಅಂಶ ಸಿಕ್ಕಿದೆ ಅದನ್ನು FSL ಕಳಿಸಿ ಅದರಲ್ಲಿ ನಾವು ಸೀಸ್ ಮಾಡಿರೋ ವೆಪನ್ಗೆ ಮ್ಯಾಚ್ ಮಾಡೋ ಪ್ರಯತ್ನ ಮಾಡ್ತೀವಿ ನಾವು. ಅದ್ರ ಮೇಲೆ ಮುಂದಿನ ತನಿಖೆ ನಡೀತೀವಿ. ಸರ್ ಎಷ್ಟು ಗನ್ಗಳನ್ನು ಸೀಸ್ ಮಾಡಲಾಗಿದೆ ಸರ್ ಈಗ? ಐದು ಸಿಕ್ಕಿದೆ ಈಗ. ಹಾಂ ಸರ್. ಮತ್ತು ಉಳಿದವನು ಯಾರ್ಯಾರು ಗನ್ಮನ್ ಇಟ್ಕೊಂಡಿದ್ದಾರೆ ಅವ್ರದ್ದು ಯಾರ್ಯಾರು ಸುತ್ತಮುತ್ತ ಇದ್ದರು ಅವ್ರದ್ದು ಎಲ್ಲ ಚೆಕ್ ಮಾಡಿ ಯಾರ್ಯಾರು ಗನ್ ಇಟ್ಕೊಂಡಿದ್ರೆ ಎಲ್ಲ ಸೀಸ್ ಮಾಡಿ. ಹಾಂ ಸರ್. ಪರ್ಟಿಕ್ಯುಲರ್ ಯಾರು ಗನ್ಗಳು ಸೀಸ್ ಆಗಿದೆ ಸರ್ ಅಂತ ಅಂದರೆ ಭರತ್ ರೆಡ್ಡಿ ಅವ್ರ ಕಡೆಯಿಂದ ಎರಡೂ ಕಡೆಯವ್ರದ್ದು ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ. ಮತ್ತು ಈಗ ತನಿಖೆ ನಡೀಬೇಕಾದ್ರೆ ಈಗ ಅದಕ್ಕಿಂತ ಹೆಚ್ಚಿನ ಅಂಶಗಳನ್ನು ತಮ್ಮೊಂದಿಗೆ ನಾನು ಹಂಚ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸರ್, ಈಗ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಆ ರೀತಿ ಬಹಿರಂಗವಾಗಿ ಫೈರಿಂಗ್ ಮಾಡಿರುವಂಥದ್ದು ಕಾನೂನು ಪ್ರಕಾರ ಅಲಾವ್ ಇದೆಯಾ ಸರ್ ಅಂತ, ಅಥವಾ ಅವ್ರ ಮೇಲೆ ಏನಾದರೂ ಕ್ರಮ ಆಗುತ್ತೆ ಸರ್? ಈಗ ಅದೀಗ ಆರ್ಮ್ಸ್ ಆ್ಯಕ್ಟ್ ನಿಯಮಗಳ ಪ್ರಕಾರ ಏನಿದೆ ಆರ್ಮ್ಸನ್ನು ಅವರು ಸ್ವಯಂ ರಕ್ಷಣೆಗೆ ಬಳಸಲಿಕ್ಕೆ ಅವಕಾಶ ಇದೆ. ಈಗ ಅದು ಯಾವ ಸಂದರ್ಭದಲ್ಲಿ ಬಳಸಿದರು, ಯಾಕೆ ಬಳಸಿದ್ರು, ಅವರು ಅಲ್ಲಿ ಎಲ್ಲೋ ವಾಸವಾಗಿರೋರು ಇಲ್ಲಿ ಯಾಕೆ ಬಂದು ಕೆಲಸ ಮಾಡಬಾರ್ದು, ಇವೆಲ್ಲ ತನಿಖೆ ಅಂಶಗಳು. ಅದನ್ನು ತನಿಖೆಯಲ್ಲಿ ಮುಗಿದ ಮೇಲೆ ಎಲ್ಲ ವಿವರಗಳನ್ನ ತಮ್ಮೊಂದಿಗೆ ಹಂಚ್ಕೊಳ್ತೀವಿ ನಾವು. ಈ ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲಿ 4 ಗನ್ಮ್ಯಾನ್ಗಳಿದ್ದಾರೆ, ಶ್ರೀರಾಮುಲು ಅವ್ರ ಮನೆಯಲ್ಲಿ 2 ಗನ್ಮ್ಯಾನ್ಗಳಿದ್ದಾರೆ, ಸೋಮಶೇಖರ್ ರೆಡ್ಡಿ ಮನೆಯಲ್ಲಿ ಒಬ್ಬರು ಗನ್ಮ್ಯಾನ್ ಇದ್ದಾರೆ ಅಂತ ಹೇಳ್ತಾರೆ ಸರ್. ಅವರೆಲ್ಲ ಗನ್ಮ್ಯಾನ್ಗಳನ್ನು ವಿಚಾರಣೆ ಮಾಡಿ ಆ ಗನ್ಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಈಗ ಘಟನೆ ನಡೆದಿನ 24 ಗಂಟೆ ಕೂಡ ಆಗಿಲ್ಲ, ರಾತ್ರಿ 9ರಿಂದ 9 ಮಧ್ಯೆ ಆಗಿರೋದು. ಹಾಗಾಗಿ ಈಗ ಎಲ್ಲ ಪ್ರಕ್ರಿಯೆಗಳು ಈಗ ಜಾರಿಯಲ್ಲಿದ್ದಾವೆ, ಎಲ್ಲನೂ ನಾವು ಮಾಡ್ತೀವಿ. ನಾಳೆ ದಿವಸದ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಂಬಂಧವಾಗಿ ಬ್ಯಾನರ್ ಕಟ್ಟ ವಿಚಾರದಲ್ಲಿ 2 ಕಾರ್ಯಕರ್ತರ ನಡುವೆ ಪ್ರಶ್ನೆ ಆಯ್ತು ಸಾಯಂಕಾಲ. ಅದರಲ್ಲಿ ಒಬ್ಬರು ಯಾರೋ ಗಾಯಾಳಾಗಿದ್ದು ಅಲ್ಲಿಗೆ ಅದು ಪರಿಸ್ಥಿತಿ ತಿಳಿಯಾಗಿತ್ತು. ಇದು ನಡೆದು ಫಸ್ಟ್ ಘಟನೆ ನಡೆದಿದ್ದು 6:30ರಿಂದ 7 ಗಂಟೆ ಮಧ್ಯೆ. ಮತ್ತು ಎರಡನೇ ಘಟನೆ 9ರಿಂದ 9:30 ಮಧ್ಯೆ ಮತ್ತೆ 2 ಗುಂಪುಗಳು ಮತ್ತೆ ಅದೇ ಜಾಗದಲ್ಲಿ ಜಮಾವಣೆಗೊಂಡಿದ್ದು ಅಲ್ಲಿ ಒಬ್ಬರು ಪ್ರೈವೇಟ್ ಗನ್ಮನ್ನು ಏರ್ ಫೈರ್ ಮಾಡಿದ್ದಾರೆ. ನಮ್ಮವರು ಅಲ್ಲಿ ಸ್ಥಳೀಯ ಹಾಜರಿದ್ದವರು ಅದನ್ನು 2 ಗುಂಪುಗಳನ್ನ ಟಿಯರ್ ಗ್ಯಾಸ್ ಯೂಸ್ ಮಾಡಿದ್ದಾರೆ ಮತ್ತು ಲಾಠಿ ಚಾರ್ಜ್ ಯೂಸ್ ಮಾಡಿ ಚದುರಿಸಿದ್ದಾರೆ. ಅದರಲ್ಲಿ ಘಟನೆಯಲ್ಲಿ ಒಬ್ಬರು ಆಮೇಲೆ ಮೃತಪಟ್ಟಿದ್ದಾರೆ. ಅದರಲ್ಲಿ ಈಗ ಪೋಸ್ಟ್ಮಾರ್ಟಮ್ ಎಲ್ಲ ಆಗಿ ಈಗ ಅದು ಅಂತ್ಯಕ್ರಿಯೆಗೆ ಹೋಗಿದೆ. ಈಗ ಈ ಪ್ರಕರಣ ಸಂಬಂಧ 4 ಪ್ರಕರಣ ಪ್ರತ್ಯೇಕ ದೂರುಗಳು ದಾಖಲಾಗಿವೆ. 3 ಕಂಪ್ಲೇಂಟ್ ಆಗಿದೆ, 1 ಸೋಮೋಟೋ ನಾವೇ ದಾಖಲಿಸ್ಕೊಂಡಿದ್ದೀವಿ. ಅದರಲ್ಲಿ ಒಂದು ಸತ್ತವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಒಂದು ವಾಲ್ಮೀಕಿಗೆ ಬೈದರು ಅವಮಾನ ಮಾಡಿದ್ರು ಅಂತ ಒಂದು ಕಂಪ್ಲೇಂಟ್ ಆಗಿದೆ. ಇನ್ನೊಂದು ಅದು 307 ಕೇಸು ಒಂದು ಯಾರು ಇಂಜುರಿ ಆಗಿದೆ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ಯಾರು ಪ್ರೈವೇಟ್ ಗನ್ಮನ್ಗಳು ಫೈರ್ ಮಾಡಿದ್ರೆ ಅವ್ರ ಗನ್ಗಳನ್ನ ನಾವು ಆಲೇ ವಶಕ್ಕೆ ಪಡ್ಕೊಂಡಿದ್ದೀವಿ. ಇದನ್ನೆಲ್ಲ FSLಗೆ ಕಳಿಸಿ ಅದನ್ನು ಬ್ಯಾಲಿಸ್ಟಿಕ್ ಎಕ್ಸಾಮಿನೇಷನ್ ಮಾಡಿ ಮುಂದಿನ ಕ್ರಮ ಯಾರು ಮಾಡಿದರೆ ಅವ್ರ ಮೇಲೆ ನಾವು ಕಾನೂನು ಕ್ರಮ ಜರುಗಿಸ್ತೀವಿ. ಸರ್, ಈಗ ಅವರು ಭರತ್ ರೆಡ್ಡಿ ಅವರ ಆರೋಪ ಏನಂತಂದರೆ ಜನಾರ್ದನ್ ರೆಡ್ಡಿ ಅವ್ರ ಕಡೆದವರೇ ಮಾಡಿರುವಂಥದ್ದು ಅಂತ ಹೇಳಿ ಸರ್, ಅವ್ರ ಕಡೆಯಿಂದ ಗನ್ಗಳನ್ನು ಸೀಸ್ ಮಾಡಿದ್ದಾರೆ ಹೇಗೆ ಸರ್? ಅವ್ರ ಕಡೆಯಿಂದ ಯಾವುದು ಗನ್ ಇಲ್ಲ ಅಂತ ನಮ್ಮ ಸ್ಥಳೀಯ ಅಧಿಕಾರಿಗಳು ಹೇಳಿದರು. ಮತ್ತು ಅದನ್ನು ಇನ್ನೂ ತೀವ್ರವಾಗಿ ತಪಾಸಣೆ ಮಾಡೋಕ್ಕೆ ಹೇಳಿದ್ದೀವಿ. ಈಗ ಎರಡೂ ಕಡೆಯವರು ಯಾರ್ಯಾರು ಗನ್ಮನ್ಗಳಿದ್ದಾರೆ ಅವರು ಎರಡೂ ಕಡೆಯವ್ರಿಗೆ ಗನ್ಗಳನ್ನ ಸೀಸ್ ಮಾಡಿ ಅದನ್ನು FSL ಕಳಿಸಿ ಅದು ಯಾವ ರೀತಿ ಮುಂದೆ ತನಿಖೆಯಲ್ಲಿ ಏನು ರೀತಿ ಬರುತ್ತೋ ಅದ್ರ ಪ್ರಕಾರ ಮುಂದೆ ತೊಗೊಳ್ತೀವಿ. ಸರ್, ಇದು ಬುಲೆಟು ಖಾಸಗಿ ಗನ್ನಿಂದ ಅಥವಾ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿಗಳ ಬಾಡಿನಲ್ಲಿ ಒಂದು ಬುಲೆಟ್ ಸಿಕ್ಕಿದೆ ಇದು. ಮತ್ತು ನಮ್ಮ ಅಧಿಕಾರಿಗಳ ವರದಿ ಪ್ರಕಾರ ಈ ನಮ್ಮ ಸ್ಥಳೀಯ ಅಧಿಕಾರಿಗಳು ಯಾರೂ ಗಾಳಿನಲ್ಲಿ ಏರ್ ಫೈರ್ ಮಾಡಿಲ್ಲ, ಟಿಯರ್ ಗ್ಯಾಸ್ ಫೈರ್ ಮಾಡಿದ್ದಾರೆ. ಬಟ್ ಹಂಗಾಗಿ ಇದು ಬಾಡಿನಲ್ಲಿ ಏನು ಬುಲೆಟ್ ಅಂಶ ಸಿಕ್ಕಿದೆ ಅದನ್ನು FSL ಕಳಿಸಿ ಅದರಲ್ಲಿ ನಾವು ಸೀಸ್ ಮಾಡಿರೋ ವೆಪನ್ಗೆ ಮ್ಯಾಚ್ ಮಾಡೋ ಪ್ರಯತ್ನ ಮಾಡ್ತೀವಿ ನಾವು. ಅದ್ರ ಮೇಲೆ ಮುಂದಿನ ತನಿಖೆ ನಡೀತೀವಿ. ಸರ್, ಎಷ್ಟು ಗನ್ಗಳನ್ನು ಸೀಸ್ ಮಾಡಲಾಗಿದೆ ಸರ್ ಈಗ? 5 ಸಿಕ್ಕಿದೆ ಈಗ. ಹಾಂ ಸರ್. ಮತ್ತು ಉಳಿದವನು ಯಾರ್ಯಾರು ಗನ್ಮನ್ ಇಟ್ಕೊಂಡಿದ್ದಾರೆ ಅವ್ರದ್ದು ಯಾರ್ಯಾರು ಸುತ್ತಮುತ್ತ ಇದ್ದರು ಅವ್ರದ್ದು ಎಲ್ಲ ಚೆಕ್ ಮಾಡಿ ಯಾರ್ಯಾರು ಗನ್ ಇಟ್ಕೊಂಡಿದ್ರೆ ಎಲ್ಲ ಸೀಸ್ ಮಾಡಿ. ಹಾಂ ಸರ್. ಪರ್ಟಿಕ್ಯುಲರ್ ಯಾರು ಗನ್ಗಳು ಸೀಸ್ ಆಗಿದೆ ಸರ್ ಅಂತ ಅಂದರೆ ಭರತ್ ರೆಡ್ಡಿ ಅವ್ರ ಕಡೆಯಿಂದ 2 ಕಡೆಯವ್ರದ್ದು ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ. ಮತ್ತು ಈಗ ತನಿಖೆ ನಡೀಬೇಕಾದ್ರೆ ಈಗ ಅದಕ್ಕಿಂತ ಹೆಚ್ಚಿನ ಅಂಶಗಳನ್ನು ತಮ್ಮೊಂದಿಗೆ ನಾನು ಹಂಚ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸರ್, ಈಗ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಆ ರೀತಿ ಬಹಿರಂಗವಾಗಿ ಫೈರಿಂಗ್ ಮಾಡಿರುವಂಥದ್ದು ಕಾನೂನು ಪ್ರಕಾರ ಅಲಾವ್ ಇದೆಯಾ ಸರ್ ಅಂತ, ಅಥವಾ ಅವ್ರ ಮೇಲೆ ಏನಾದರೂ ಕ್ರಮ ಆಗುತ್ತೆ ಸರ್? ಈಗ ಅದೀಗ ಆರ್ಮ್ಸ್ ಆ್ಯಕ್ಟ್ ನಿಯಮಗಳ ಪ್ರಕಾರ ಏನಿದೆ ಆರ್ಮ್ಸನ್ನು ಅವರು ಸ್ವಯಂ ರಕ್ಷಣೆಗೆ ಬಳಸಲಿಕ್ಕೆ ಅವಕಾಶ ಇದೆ. ಈಗ ಅದು ಯಾವ ಸಂದರ್ಭದಲ್ಲಿ ಬಳಸಿದರು, ಯಾಕೆ ಬಳಸಿದ್ರು, ಅವರು ಅಲ್ಲಿ ಎಲ್ಲೋ ವಾಸವಾಗಿರೋರು ಇಲ್ಲಿ ಯಾಕೆ ಬಂದು ಕೆಲಸ ಮಾಡಬಾರ್ದು, ಇವೆಲ್ಲ ತನಿಖೆ ಅಂಶಗಳು. ಅದನ್ನು ತನಿಖೆಯಲ್ಲಿ ಮುಗಿದ ಮೇಲೆ ಎಲ್ಲ ವಿವರಗಳನ್ನ ತಮ್ಮೊಂದಿಗೆ ಹಂಚ್ಕೊಳ್ತೀವಿ ನಾವು. ಈ ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲಿ 4 ಗನ್ಮ್ಯಾನ್ಗಳಿದ್ದಾರೆ, ಶ್ರೀರಾಮುಲು ಅವ್ರ ಮನೆಯಲ್ಲಿ 2 ಗನ್ಮ್ಯಾನ್ಗಳಿದ್ದಾರೆ, ಸೋಮಶೇಖರ್ ರೆಡ್ಡಿ ಮನೆಯಲ್ಲಿ ಒಬ್ಬರು ಗನ್ಮ್ಯಾನ್ ಇದ್ದಾರೆ ಅಂತ ಹೇಳ್ತಾರೆ ಸರ್. ಅವರೆಲ್ಲ ಗನ್ಮನ್ಗಳನ್ನು ವಿಚಾರಣೆ ಮಾಡಿ ಆ ಗನ್ಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಘಟನೆ ನಡೆದಿನ 24 ಗಂಟೆ ಕೂಡ ಆಗಿಲ್ಲ, ರಾತ್ರಿ 9ರಿಂದ 9 ಮಧ್ಯೆ ಆಗಿರೋದು. ಹಾಗಾಗಿ ಈಗ ಎಲ್ಲ ಪ್ರಕ್ರಿಯೆಗಳು ಈಗ ಜಾರಿಯಲ್ಲಿದ್ದಾವೆ, ಎಲ್ಲನೂ ನಾವು ಮಾಡ್ತೀವಿ.